ಅಲ್ಲ ಸ್ವಾಮಿ, ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ವಿನ್ನರ್ ಆಗಿ ಮತ್ತೆ ಅದೇ ಬಿಗ್ ಬಾಸ್ ಮನೆಗೆ ಬಂದು ಜಡ್ಜ್ ಆಗ್ತಾರಂದ್ರೆ ಇದಕ್ಕಿಂತ ಸಾಧನೆ ಬೇಕೇನ್ರಿ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನೋಡಿ ಸ್ನೇಹಿತರೆ, ಬಿಗ್ ಬಾಸ್ ಮುಗಿದು 5 ತಿಂಗಳಾಗಿಲ್ಲ, ಆಗ್ಲೇ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಓಡಾಡ್ತಾ ಇದಾರಲ್ಲ, ಯಾಕೆ? ನನಗನ್ಸುತ್ತೆ ಈ ಬಿಗ್ ಬಾಸ್ನ ಇಷ್ಟು ಬೇಗ ಶುರು ಮಾಡೋದಕ್ಕೆ ಕಾರಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಿಗ್ ಬಾಸ್ ಮುಗಿದ್ರು 5 ತಿಂಗಳಾದ್ರೂ ನಮ್ಮ ಗಿಲ್ಲಿ ನಟ ಅವರ ಹವಾ ಈಗ್ಲೂ ಹಂಗೆ ಇದೆ. ಹಾಗಾಗಿ ಬಿಗ್ ಬಾಸ್ನ ಈ ಸರಿ ಬೇಗನೆ ಶುರು ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಅಚ್ಚರಿಯ ಒಂದು ಸಂಗತಿ ಇದೆ, ಏನಪ್ಪಾ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ನೀವ್ ಅಂದ್ಕೊಂಡಂಗೆ ಇಲ್ಲ ಸ್ವಾಮಿ. ಯಾಕೆ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಮ್ಮ ಪ್ರೀತಿಯ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಬರ್ತಿದ್ದಾರೆ. ಹೌದಾ? ಇದು ನಿಜನಾ? ಸುಮ್ನೆ ಎಲ್ಲ ಸುಳ್ಳು ಹೇಳ್ಬೇಡೆ ಅಂತ ಏನಾದ್ರೂ ನನಗೆ ವಾರ್ನ್ ಮಾಡ್ತೀರಾ? ಮಾಡಿ, ಪರವಾಗಿಲ್ಲ. ಆದ್ರೂ ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ. ಏನಂದ್ರೆ ಹೇಳೋದಕ್ಕೆ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ, ಮರಿಬೇಡಿ. ಅದ್ರ ಜೊತೆಗೆ ಹೈಪ್ ಕೊಟ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈಗ ಸೀದಾ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಹೌದು ಸ್ವಾಮಿ, ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಬರ್ತಿದ್ದಾರೆ. ಗಿಲ್ಲಿ ನಟ ಅವರ ಜೊತೆ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೂ ನಮ್ಮ ಗಿಲ್ಲಿ ನಟ ಅವರು ಪಕ್ಕ ಬಂದೇ ಬರ್ತಾರೆ, ಅದು ಜಡ್ಜ್ ಆಗಿ 3 ವಾರಗಳ ಕಾಲ. ಹಾಗಾದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಏನ್ ಮಾಡ್ತಾರೆ? ನಮ್ಮ ಕಿಚ್ಚ ಸುದೀಪ್ ಸರ್ ಆಸ್ ಯೂಶುವಲಿ ಪಂಚಾಯತಿ ಕಟ್ಟೆ ಮಾಡ್ತಾರೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಾನ್ ಕೇಳ್ಪಟ್ಟಂಗೆ 21 ಜನ ಕಂಟೆಸ್ಟೆಂಟ್ ಇರ್ತಾರಂತ ಕೇಳ್ಪಟ್ಟಿದ್ರಿ. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಏನೋ ಒಂಥರ ಹೊಸತನದಿಂದ ಒಂಥರ ಕುತೂಹಲಕಾರಿಯಾಗಿ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದ್ರಲ್ಲೂ ನಮ್ಮ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಬರ್ತಾರಂದ್ರೆ ಇನ್ನು ಹೆಂಗಿರ್ಬೋದಂತ ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಅಲ್ಲ ಸ್ವಾಮಿ, ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ವಿನ್ನರ್ ಆಗಿ ಮತ್ತೆ ಅದೇ ಬಿಗ್ ಬಾಸ್ ಮನೆಗೆ ಬಂದು ಜಡ್ಜ್ ಆಗ್ತಾರಂದ್ರೆ ಇದಕ್ಕಿಂತ ಸಾಧನೆ ಬೇಕೇನ್ರಿ? ಇದೊಂದೆಲ್ಲ, ನಮ್ಮ ವಿಜಯ್ ಪ್ರಕಾಶ್ ಸರ್ ಕೂಡ ಒಂದು ಕಾರ್ಯಕ್ರಮದಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿ ಅವರೀಗ ನಮ್ಮ ಜಿ ಕನ್ನಡದಲ್ಲಿ ಸರಿಗಮಪದಲ್ಲಿ ಜಡ್ಜ್ ಆಗಿದ್ದಾರೆ. ನೋಡ್ರಿ, ಸಾಧನೆ ಮಾಡಬೇಕು ಅನ್ನೋ ಒಂದು ಮನ್ಸು ಇರ್ಬೇಕ್ರಿ, ಮನ್ಸು. ಸುಮ್ನೆ ನಾವು ಸಾಧನೆ ಮಾಡ್ತೀವಿ ಅಂತ ಹೋದ್ರೆ ಸಾಧ್ಯ ಆಗಲ್ಲ ಅದು. ನಾವು ಸಾಧನೆ ಮಾಡ್ಬೇಕಂದ್ರೆ ಮೇನ್ ಡೆಡಿಕೇಶನ್ ಬೇಕು. ಇವರೆಲ್ಲ ಡೆಡಿಕೇಶನ್ ಮಾಡೇ ಈಗ ಈ ತರ ಜಡ್ಜ್ಗಳು ಆಗ್ತಾ ಇರೋದು. ಇವರಷ್ಟೇ ಅಲ್ಲ, ನಮ್ಮ ಶ್ರೇಯಾ ಘೋಷಾಲ್, ಸಿಂಗರ್ ಶ್ರೇಯಾ ಘೋಷಾಲ್ ಕೇಳಿದಿರಾ? ಅವರು ಕೂಡ ಅಷ್ಟೇ ಒಬ್ಬ ಕಂಟೆಸ್ಟೆಂಟ್ ಆಗಿ ಬಂದು ಅವರು ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಜಡ್ಜ್ ಆಗಿ ಮಿಂಚಿದ್ದಾರೆ. ಇದಕ್ಕೆ ಹೇಳೋದು, ಯಾವತ್ತು ಡೆಡಿಕೇಶನ್ ಬಿಡಬಾರ್ದು ಅಂತ. ನಮ್ಮ ಡೆಡಿಕೇಶನ್ನ ನಾವು ಯಾವತ್ತು ಬಿಡ್ತೀವಿ ಅವತ್ತು ನಾವು ಜೀವನದಲ್ಲಿ ಸೋಲ್ತೀವಿ. ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಪರ್ಸನಿಗೂ ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ಗೆ ಬರ್ತಾರೆ. ಮತ್ತೆ ನಾವು 3 ವಾರಗಳ ಕಾಲ ನಮ್ಮ ಗಿಲ್ಲಿ ನಟ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೋದು. ಅವ್ರ ಜೊತೆಗೆ ಇನ್ನು ರಕ್ಷಿತಾ ಮತ್ತೆ ಧ್ರುವಂತ್ ಬಂದ್ರೆ ಇನ್ನ ಮಾಮೂಲಿ ಆಸ್ ಯೂಶುವಲ್ ಅದೇ ಬಿಗ್ ಬಾಸ್ 12ರಲ್ಲಿ ಆ ಕೋಳಿ ಜಗಳ ಇತ್ತಲ್ಲ, ಆ ಕೋಳಿ ಜಗಳ ಮತ್ತೆ ಮುಂದುವರಿತು. ಅಥವಾ ಜಡ್ಜ್ ಆಗಿ ನಾನು ಒಬ್ಬ ಜಡ್ಜ್,
ನಾನು ಒಬ್ಳು ಜಡ್ಜ್ ಅನ್ನೋ ರೀತಿಯಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ತಾರೋ ಅಥವಾ ಕಂಟೆಸ್ಟೆಂಟ್ಗೆ ಕ್ವಾಟ್ಲೆ ಕೊಡ್ತಾರೋ? ಇನ್ನೇನು ಸ್ವಾಮಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್. ನಾವು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗ್ಬೋದು. ನಿಜವಾಗ್ಲೂ ಸ್ವಾಮಿ, ಆಡಿಷನ್ಗೆ ಕರೆದಿದ್ದಾರೆ. ಈಗಾಗಲೇ ನೀವೆಲ್ಲ ನೋಡಿರ್ತೀರಿ, ಸುಮಾರು ಜನ ಕೂಡ ಆಡಿಷನ್ ಅಪ್ಲೈ ಮಾಡಿರ್ತೀರಿ. ನಾನು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಆಡಿಷನ್ಗೆ ಅಪ್ಲೈ ಮಾಡಿದ್ದೀನಿ. ನೋಡೋಣ, ಎಲ್ಲ ವಿಧಿ ಬರಹ ಹೆಂಗಿರುತ್ತೋ ಆ ರೀತಿ ನಡೆದೇ ಹೋಗುತ್ತೆ. ನಮ್ಮ ಹಣೆ ಬರಹದಲ್ಲಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ವಿಧಿ ಲಿಖಿತ ಇದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಮರಳಿ ಪ್ರಯತ್ನವ ಮಾಡು ಅಂತ ಹೇಳ್ತಾರಲ್ವಾ, ಹಂಗೆ ನಾವು ಮರಳಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಯಾವತ್ತು ಸಕ್ಸಸ್ ಸಿಗುತ್ತೋ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈಗೊಂದು ಮಾತು ನೆನಪಾಯ್ತು ನನಗೆ. ನಾನು ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಆಡಿಷನ್ಗೆ ಹೋಗಿದ್ದೆ. ಇಲ್ಲಿ ಇದ್ರೆ ಅಬ್ಬಾಯಿ ನಾಡು ಸ್ಟುಡಿಯೋಗೆ. ಅಲ್ಲಿ ಕೂಡ ನಾನು ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾದ್ಮೇಲೆ ಜಡ್ಜ್ ಹೇಳಿದ್ರು, ಸರ್ ನೀವು ಚೆನ್ನಾಗೇ ಮಾಡ್ತೀರಾ, ಚೆನ್ನಾಗೇ ಡೈಲಾಗ್ ತೊಗೊತೀರಾ, ಆದರೆ ಇನ್ನೂ ಸ್ವಲ್ಪ ಏನೋ ಬೇಕು ಅಂದರು. ಆಯಿತು ಸರ್, ಇವತ್ತಲ್ಲ ನಾಳೆ, ಒಂದಲ್ಲ ಒಂದು ದಿನ ನಾನು ಕೂಡ ಜಿ ಕನ್ನಡದಲ್ಲಿ ನಿಮ್ಮ ರಿಯಾಲಿಟಿ ಶೋ ಅಲ್ಲಿ ಬರ್ತೇನೆ. ಯಾವ ಶೋ ಅಂತ ಗೊತ್ತಿಲ್ಲ, ಆದರೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆದರೆ ಆ ನಮ್ಮ ಭಗವಂತ ನಮ್ಮನ್ನ ಮತ್ತೆ ನಮ್ಮ ಜಿ ಕನ್ನಡದಲ್ಲಿ ಆ ಒಂದು ರಿಯಾಲಿಟಿ ಶೋಗಳಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾನ ಅಂತ ಅಂದ್ಕೊಂಡು ಭಗವಂತನ ಮೇಲೆ ನಾವೇನಾದರೂ ಭಾರ ಹಾಕ್ಬಿಟ್ರೆ ಅದು ಸಾಧ್ಯವಾಗಲ್ಲ. ನಾವು ಪ್ರತಿ ದಿನ ಪ್ರತಿ ಕ್ಷಣ ಪ್ರಯತ್ನ ಪಡಬೇಕು. ಆವಾಗಲೇ ನಾವು ಏನಾರ ಒಂದು ಸಾಧನೆ ಮಾಡೋಕ್ಕಾಗೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ನನ್ನ ಮಗ ಏನಪ್ಪ ಒಳ್ಳೆ ಮಂಜಿನ ಥರ ಲ್ಯಾಗ್ ಮಾಡ್ತಾನೆ ವಿಡಿಯೋ ಅಂತ ಅನ್ಕೊಂಡ್ರ? ಇಲ್ಲ, ಲ್ಯಾಗ್ ಮಾಡಲ್ಲ. ಯಾರ್ಯಾರೆಲ್ಲ ಬಿಗ್ ಬಾಸ್ ಶೋಗೆ ಆಡಿಷನ್ಗೆ ಅಪ್ಲಿಕೇಶನ್ ಹಾಕಿದಿರಿ ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆಯೇ ನೀವು ಕೂಡ ಒಬ್ಬ ಸರ್ವೇ ಸಾಮಾನ್ಯರಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬೋದು. ನಾವು ನಿಮ್ಮನ್ನು ನೋಡ್ಬೋದು. ನಾವು ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಓದೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾಕೆ ಹೇಳ್ತೀನಿ ಅಂದ್ರೆ, ಹೋದ ಬಾರಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ಇಡೀ ಕರ್ನಾಟಕಾದ್ಯಂತ ಹೋಗಿ ಬಿಗ್ ಬಾಸ್ ರಿವ್ಯೂ ಮಾಡಿದ್ವಿ. ಆದರೆ ಆ ಒಂದು ರಿವ್ಯೂ ಸಕ್ಸಸ್ ಆಯಿತು. ಯಾಕೆಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು, ಅರ್ನಿಂಗ್ ಬರಕ್ಕೆ ಸ್ಟಾರ್ಟ್ ಆಯಿತು. ಆದರೆ 7 ತಿಂಗಳ ಸತತ ಪ್ರಯತ್ನದಿಂದ ಈ ಬಾರಿ ಅಂದ್ರೆ ಈ ತಿಂಗಳು ಏನೋ ಒಂದು ಫಸ್ಟ್ ಪೇಮೆಂಟು ತಗೊಳ್ಳೋ ಒಂದು ಸೂಚನೆ ಕಾಣ್ತಾ ಇದೆ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ, ತುಂಬಾನೇ ಕಷ್ಟ ಇದೆ, ಅಷ್ಟೇ ಡೆಡಿಕೇಶನ್ ಬೇಕು. ಆದರೆ ನಾನು 7 ತಿಂಗಳ ಪರಿಶ್ರಮ ಕಂಡ್ರಿ ಇದು. 7 ತಿಂಗಳಿಂದ ನಾನು 3 ತಿಂಗಳು ಬರೀ ಮಾನಿಟೈಸೇಷನ್ಗೆ ವಿಡಿಯೋಸ್ ಮಾಡಿದೆ. ಅದಾದ್ಮೇಲೆ ನಮ್ಮ ಬಿಗ್ ಬಾಸ್ ಬಂತು. ಬಿಗ್ ಬಾಸ್ ಬಂದಾದ್ಮೇಲೆ ನಾವು ಗಿಲ್ಲಿ ನಟ ಅವ್ರ ಬಗ್ಗೆ ಹಾಗೆ ಬಿಗ್ ಬಾಸ್ ಬಗ್ಗೆ ಸುಮಾರು ರಿವ್ಯೂಸ್ ಎಲ್ಲ ಮಾಡಿದೆ. ಆ ರಿವ್ಯೂಸ್ ಎಲ್ಲ ಮಾಡಿದ್ಮೇಲೆ ಏನೋ ಒಂದು ನನಗೆ ಪಾಸಿಟಿವ್ ಒಂದು ಎನರ್ಜಿ ಬಂತು. ಅದ್ರ ಜೊತೆಗೆ ಕೆಲವು ರಾಜಕೀಯ ವಿಡಿಯೋಸ್ಗಳು ಮಾಡಿದೆ, ಅದ್ರ ಜೊತೆಗೆ ಕೆಲವೊಂದು ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಮಾಡಿದೆ. ಹಾಗೆಯೇ ಪಬ್ಲಿಕಲ್ಲಿ ಹೋಗಿ ಅವರ ಒಂದು ಕಷ್ಟ ನಷ್ಟಗಳೇನು, ಸಮಸ್ಯೆಗಳೇನು ಅವನ್ನೆಲ್ಲ ಕೇಳ್ಬಿಟ್ಟು ಪಬ್ಲಿಕ್ ರಿವ್ಯೂ ಮಾಡಿದೆ, ಸಿನಿಮಾ ರಿವ್ಯೂಸ್ ಮಾಡಿದೆ, ಎಲ್ಲ ಥರದ ಒಂದು ವಿಡಿಯೋಸ್ಗಳು ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಒಂದು ಚಾನಲ್ ಹೆಸರು ಪಬ್ಲಿಕ್ ಟಾಕ್ ಕನ್ನಡ ಅಂತ. ಈ ಒಂದು ಹೆಸರಿಗೆ ತಕ್ಕ ಹಾಗೆ ನಾನು ಪಬ್ಲಿಕಲ್ಲಿ ಹೋಗಿ ರಿವ್ಯೂಸ್ ಮಾಡಿದ್ರೇ ನನ್ನ ಒಂದು ಚಾನಲ್ಗೆ ಒಂದು ಕಳೆ ಬರುತ್ತೆ, ನನ್ನ ಒಂದು ಚಾನಲ್ಗೆ ಬೆಲೆ ಬರುತ್ತೆ ಅಂತೇಳಿ ನಾನು ಆದಷ್ಟು ಪಬ್ಲಿಕ್ಕಲ್ಲೇ ಹೋಗ್ತೀನಿ, ವಿಡಿಯೋಸ್ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಸದಾ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಹಾಗೆಯೇ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್ ಮೇಲೇನೂ ಇರಲಿ ಅಂತ ಕೇಳ್ಕೊತಾ, ಈ ಬಾರಿ ಬಿಗ್ ಬಾಸ್ ಸೆಪ್ಟೆಂಬರಲ್ಲೇ ಶುರುವಾಗುತ್ತೆ, 2 ತಿಂಗಳು ಮೊದಲೇ ಶುರುವಾಗುತ್ತೆ.
ನೀವೆಲ್ಲರೂ ಡಿಫ್ರೆಂಟಾಗಿ ನೋಡಿ ಈ ಬಾರಿಯ ಬಿಗ್ ಬಾಸ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಗಿಲಿ, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ.